ನಾನು ಟಿ ದಾಸರಳ್ಳಿಯಿಂದ ಬಂದೆ. ನಾನು ಇನ್ಸ್ಟಾಗ್ರಾಮಲ್ಲಿ BSR ಒಬ್ಬ ಹಳೆ ಕಸ್ಟಮರ್. ನಾನು ನೋಡಿಕೊಂಡು ಅಲ್ಲಿಂದ ಬಂದೆ. 2 ಜೊತೆ ಪ್ಯಾಂಟು 2 ಜೊತೆ ಶರ್ಟ್ ತೊಗೊಂಡಿದ್ದೀನಿ. ಕಾಕಿ ಯೂನಿಫಾರ್ಮು ನನಗೆ ಬೇಕಿತ್ತು, ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದೆ. ಬಂದು ತಗೊಳ್ಳಿ. 600 ರುಪೀಸ್ ಪರ್ ಜೊತೆ, ಚೆನ್ನಾಗಿದೆ. ಬನ್ನಿ ಎಲ್ಲರೂ. ವರ್ತ್ ಇದೆಯಾ ಕೊಡೋ ರೇಟ್? ವರ್ತಿದೆ, 100% ವರ್ತಿದೆ. ಈಗ ಹೊರಗಡೆ ಎಲ್ಲ ತೊಗೊಂಡ್ರೆ ಮಿನಿಮಮ್ 400 ರೂಪಾಯಿ. ಬೇರೆಯವ್ರು ಹೇಳ್ತಾರೆ 500 600, ಯಾವುದೂ ಇಲ್ಲ, ಬೋಗಸು. 400 ರೂಪಾಯಿ ಆರಾಮಾಗಿ ತಗೋಬೋದು. ಒಂದು ಶರ್ಟ್ 400 ರೂಪಾಯಿ. ಬಟ್ ಇಲ್ಲಿ ಬಂದರೆ 250 ಕೊಡ್ತೀರಲ್ಲ ಸಿಂಗಲ್ ಪೀಸು. ಸಿಂಗಲ್ ಪೀಸು ಇದೆ, ಸಿಂಗಲ್ ಪ್ಯಾಂಟ್ ಪೀಸು ಬೇಕು ಅಂದ್ರೆ ತಗೋಬೋದು. ಶರ್ಟ್ ಬೇಕು ಸಿಂಗಲ್ ಅಂದ್ರೆ ತಗೋಬೋದು, ಇಲ್ಲ ಪ್ಯಾಂಟ್ ಸಿಂಗಲ್ ಬೇಕು ಅಂದ್ರೆ ತಗೋಬೋದು. ಪ್ಯಾಂಟ್ 400 ರೂಪಾಯಿ, ಶರ್ಟ್ 250 ಸಿಂಗಲ್. ಹಾಗೆ ಒಂದೇ ಒಂದು ಡೌಟ್, ಬೇಕು ಅಂದ್ರೆ 400 ರೂಪಾಯಿ ಬಂದು ತಗೋಬೋದು ಆರಾಮಾಗಿ. ನಮ್ಮ ಆಟೋ ಡ್ರೈವರ್ ಯಾರಾದ್ರೂ ಬಂದು ತಗೊಳ್ಳಿ. ಹಾಗೆ ಒಂದೇ ಒಂದು ಡೌಟ್ ಹೇಳಿ. ಡೌಟ್ ಏನಂದ್ರೆ, ಈಗ ಕೆಲವೊಬ್ಬೊಬ್ರು 599 ರೂಪಾಯಿಗೆ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತಾರೆ, ಅಂತವ್ರಿಗೆ ಏನ್ ಹೇಳ್ಬೋದು? ಏನಿಲ್ಲ, ತಗೊಳ್ದೋದವ್ರು 1000 ಹೇಳ್ತಾರೆ, ತಗೊಂಡಿರೋರು ತಾನೇ ಅದ್ರ ಬೆಲೆ ಗೊತ್ತಾಗೋದು. ಈಗ ತಗೊಂಡು ಎಲ್ಲೋ ಕೂತಿರೋರು ಈಗ ಸುಮ್ಮನೆ ಬೋಗಸ್ ನೀವು ಕಾಸು ಕೊಟ್ಟು ಮಾಡಿಸ್ತಾ ಇದ್ರಿ ಅಂತ ನಮ್ಗೆ ಹೇಳ್ತಾರೆ. ಅವ್ರು ಕುತ್ಕೊಂಡು ಕಮೆಂಟ್ಸ್ ಹಾಕ್ತಾರೆ. ಅವ್ರಿಗೆ ಏನಾಗ್ಬೇಕು ಹೇಳೋರ್ಗೆ? ತಗೊಂಡಿದೀವಿ, ಫುಲ್ಲು ತಗೊಂಡಿದೀವಿ ಎಲ್ಲ ಅವ್ರ ಕಣ್ಮುಂದೆ ಆಯ್ತಲ್ವಾ, ನೋಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಬರ್ತಿದೆ ಅಲ್ವಾ ನಿಮ್ಗೆ? ನಮ್ಗೆ ಬರ್ತಿದೆ, ನಮಗ್ ಬೇಕು, ನಾವು ತಗೋತಾ ಇದೀವಿ. ಅವ್ರಿಗೆ ಬೇಡ ಅಂದ್ರೆ ಇರ್ಬೋದು, ಇಲ್ಲ ಇರ್ಬೋದು, ಹೆಂಗಾದ್ರೂ ಸರಿ. ಓಕೆ ಅಣ್ಣ, ಥ್ಯಾಂಕ್ ಯು.